ವಿದ್ಯಾರ್ಥಿಗಳೇ ಪ್ರಯತ್ನ ಮಾಡಿದಿಂದ ಕೆಲವೊಂದು ಗಣಿತಗಳನ್ನು ನಿಮಗೆ ಜರ್ ಏನಾದರೂ ಸಿಂಪ್ಲಿಫಿಕೇಶನ್ದಾಗ ಇವು ಬಂದು ಅಂದರೆ ಹೆಂಗೆ ಮಾಡಬೇಕು ಇವೆಲ್ಲ ನೀವು ತಿಳ್ಕೊಬೇಕು ಗಣಿತಗಳು. ಇವೆಲ್ಲ ನೋಡ್ರಿ ನೀವು. ಈಗ ಜೋಶಿ ವಿಡಿಯೋ ಕೋಚಿಂಗ್ ಕ್ಲಾಸ್ ಅಂದರೆ ಬರೀ ನವೋದಯ ಸೈನಿಕ್ ಸ್ಕೂಲ್ಗೆ ಅಷ್ಟೇ ಸೀಮಿತ ಅಲ್ಲ. ಬ್ಯಾಂಕಿನ ಪರೀಕ್ಷೆದಾಗ CET ಟೀಚರ್ಸ್ಗಳಿಗೆ ಇವೆಲ್ಲ ಅನುಕ್ರಮ ನಂಬರ್ ಲೆಕ್ಕಗಳು, ಸರಳ ಬಡ್ಡಿ, ಅವಧಿ, ದರ, ಚಕ್ರ ಬಡ್ಡಿ ಎಲ್ಲ ಅನುಕ್ರಮ ನಂಬರ್ ಅಭ್ಯಾಸ ಈ ವಿಡಿಯೋದಾಗೆಲ್ಲ ಬರ್ತಾವೆ. ಈಗ ಸದ್ಯ ನೀವು SL05 ಪರ್ಫೆಕ್ಟಾಗಿ ಕಲಿಬೇಕು ಅಂದ್ರೆ ನಿಮ್ಮ ಮುಂದಿನ ಅಭ್ಯಾಸಗಳು ಎಲ್ಲ ತಿಳಿತಾವ. ಈಗ ನೋಡ್ರಿ, ಈಗ ನೀವೆಲ್ಲರೂ ಪ್ರಯತ್ನ ಮಾಡಿರಿ. ಇದನ್ನು ಹೆಂಗೆ ಮಾಡಬೇಕು ಅನ್ನೋದು ಭಾಗಾಕಾರ ಕ್ರಿಯೆದ ಲಕ್ಷ ಕೊಟ್ಟು ನೋಡ್ರಿ. ಒಂದು 2 ಮಾದರಿಗಳನ್ನು ಹಾಕಿರ್ತಾವೆ, ಭಾಳ ಇಂಪಾರ್ಟೆಂಟ್ ಗಣಿತ ಇರ್ತಾವ, ಲಕ್ಷ ಕೊಟ್ಟು ನೋಡ್ರಿ ಮಾಡಿರಿ. ಬಿಡಿಸೋದಾತು ಅಂತಂದ್ರೆ ನಾ ಹೆಂಗೆ ತಿಳಿಸ್ತೀನಿ ಅನ್ನೋದು ನೀವು ತಿಳ್ಕೊಬೇಕಷ್ಟೇ. ತಿಳಿತಲ್ಲ? ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಎಲ್ಲೇ ಒಂದು ವಿಷಯ ಹೇಳ್ತಾನೆ ನಾನು ನಿಮಗೆ. ಬಾಯಿಲೆ ಲೆಕ್ಕ ಇಡಾಗ ಹೆಂಗೆ ಮಾಡ್ಬೇಕಲಿಕ್ಕೆ ಒಂದು ಸೇಮ್ ಗಣಿತ ಹಾಕಿನ ಇಲ್ಲೇ ನೋಡ್ರಿ. ಅಂಕಿ ಸಂಖ್ಯೆಗಳು ಸಹಿತ ಸೇಮ್ ಅವ. ಇಕ್ಕಡಿ ಜರ ಭಿನ್ನ ರಾಶಿ ಬಂದ್ರೆ ಏನಾಗ್ತದ ಮತ್ತು ಇಕ್ಕಡಿ ಭಿನ್ನ ರಾಶಿ ಬಂದ್ರೆ ಏನಾಗ್ತದ ಅದನ್ನು ನೀವು ತಿಳ್ಕೊಂಡ್ಬಿಟ್ರೆ ಮುಗಿದವ್ರು. ಇದೇನಾಗಿ ಬಿಡ್ತದ ಅನ್ನೋದು ನಿಮಗೆ ಲಕ್ಷ ಕೊಟ್ಟು ನೋಡ್ರಿ. ಹಿಂಗಿದ್ದ ಗಣಿತಗಳನ್ನು ನೀವು ಮುನ್ಸೂಚನೆ ಕೊಟ್ಟನ ಹಿಂಗೆ ಗಣಿತ ಬಂದಿರ್ತಾವ. ಆಮೇಲೆ ಇದಕ್ಕೆ ಸಮ ಅಂತ ಹಾಕಿರ್ತಾನೆ. 20 ಭಾಗ್ಲೆ 1/4 ಬರೋಬ್ಬರಿ 1/4 ಬಾಲಿ 20 ಈ ಅಂಕಿಗಳನ್ನು ನೋಡಿ ನೀವು ಸರಿ ಅಂತ ಹಾಕಿಬಿಟ್ರೆ ನಿಮ್ಮದು ತಪ್ಪಾಗಿಬಿಡ್ತದ. ಸರಿ ತಪ್ಪದಾಗ ಬರ್ತಿರ್ತಾವೆ ಇಂಥ ಗಣಿತಗಳು. ಲಕ್ಷ ಕೊಟ್ಟು ನೋಡಿ. ಯಾವುದೇ ಒಂದು ಭಿನ್ನ ರಾಶಿಗೆ ಗುಣಾಕಾರ 0, ಭಾಗಾಕಾರ 0 ಇತ್ತು ಅಂದ್ರೆ ಅದರ ಉತ್ತರ ಏನು ಹಚ್ಬೇಕು ನೀವು? 0 ಹಚ್ಚಿಬಿಡ್ರಿ ನೋಡಿ. ಆಮೇಲೆ ಇಲ್ಲಿ ಭಾಗಾಕಾರದ ಇಲ್ಲಿ ಗುಣಾಕಾರದ ಒಂದು 0 ಬಂದದ್ದು. ಯಾವುದೇ ಭಾಗಾಕಾರ ಪ್ಲಸ್ ಅದು ಏನೂ ಇರಬಾರ್ದು ನಡ್ಬರ್ಕ್. ಗುಣಾಕಾರ ಭಾಗಾಕಾರ ಲಾಸ್ಟಕ್ಕೆ ಗುಣಾಕಾರ ಇತ್ತು, ನಡಬರ್ಕ್ 0 ಬರಲಿ, ಲಾಸ್ಟಕ್ಕೆ 0 ಬರಲಿ, ಅದರ ಉತ್ತರ 0ನೇ ಆಗಿಬಿಡುತ್ತದೆ. ಅದನ್ನು ತಿಳ್ಕೊಬೇಕು. ಇದರ ಉತ್ತರ ಎಷ್ಟು? 0. ಪ್ಲಸ್ ಅದು ಬರಬಾರ್ದು ನಡ್ಬರ್ಕ್. ಬರೀ ಗುಣಾಕಾರ ಭಾಗಾಕಾರ ಬಂದ್ರೆ 0 ಹಾಕ್ರಿ. ಈಗ ನಿಮ್ಗೆ ಹಿಂಗೆ ಜರ್ ಬಂದಾಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ನೋಡಿ, 20 ಈಗ ಗುಂಡ್ಲೆ ಮಾಡಿದಾಗ ಏನಾಗ್ತದ? ಮ್ಯಾಲೆ 4 ಆಗ್ತದ, ತಳಗೇನಾಗ್ತದೆ 1 ಆಗ್ತದೆ. 24 80. ಈ ಕಡೆ ಪೂರ್ಣ ಸಂಖ್ಯೆ, ಈ ಕಡೆ ಭಿನ್ನ ರಾಶಿ ಬಂತು ಅಂದ್ರೆ ಇದಕ್ಕೆ ಗುಣಾಕಾರ ಮಾಡಿಬಿಡ್ರಿ. ಇಲ್ಲಿ ಬಂದದ್ದು ನೋಡ್ರಿ. ಈಗ ಹೆಂಗೆ ಬರ್ತದೆ ನೋಡ್ರಿ. 1/4 ಗುಂಡ್ಲೆ. ಈಗ ಇದು ಭಾಗಾಕಾರ ಚಿನ್ನದಾಗೆ ಇಟ್ಟು ಆಮೇಲೆ ನಿಮಗೆ ವೃತ್ಕರ್ಮ ರೂಪ ಮಾಡ್ತೀನಿ ಅಂದ್ರೆ ನಿಮಗೆ ಈಜಿ ತಿಳಿತದ. ಇದು 1/4 ಭಾಗಲೆ 20 ಛೇದ 1. 1/4 ಗುಂಡ್ಲೆ ಮ್ಯಾಲೆ 1 ತಳಗೆ 20 ಬರೋಬ್ಬರಿ 1/80 ಆಗ್ತದೆ ಇದು ಉತ್ತರ ನೋಡ್ರಿ. ಹಿಂಗೆ ತಿಳ್ಕೊಬೇಕು. ಹಿಂಗಿದ್ದಾಗ ಹೆಂಗೆ ಮಾಡಬೇಕು, ಪೂರ್ಣ ಸಂಖ್ಯೆ ಬಂದಾಗ ನಾವು ಹೆಂಗೆ ಮಾಡಬೇಕು ಅನ್ನೋದು ತಿಳ್ಕೊಬೇಕು. ಈಗ ಒಂದು ಉದಾಹರಣೆ ಕೊಟ್ಟ. ಈ ಕಡೆ ಭಿನ್ನ ರಾಶಿ ಅದ ಅಂದ್ರೆ ಇದು 12 48 120 ಛೇದ 1 ಗುಂಡ್ಲೆ ಮ್ಯಾಲೆ 4 ತಳಗ 1 480 ಛೇದ 1 ಇದ್ದಾಗ ಏನು ಹಚ್ಬೇಕು? ಉತ್ತರ 480 ಹಚ್ಚಬೇಕು. ಇದನ್ನು ತಿಳ್ಕೊಂಡು ಆಮೇಲೆ ಇದೇ ಮಾದರಿ ನಾ ಕೊಟ್ಟು ನೀವು ಪ್ರಯತ್ನ ಮಾಡ್ರಿ ಅಂದ್ರೆ ನಿಮಗೆ ಗಣಿತಗಳು ತಿಳಿತಿರ್ತಾವ. ಅಂದ್ರೆ ಭಾಳ ಸೆಣೆತಂದಿಂದ ಮಾಡ್ಬೇಕಂತ ಗಣಿತಗಳನ್ನು ನೀವು ಎಲ್ಲ ನೋಡಿ. ಎಲ್ಲ ಮೆಂಟಲ್ ಮ್ಯಾಥಮೆಟಿಕ್ಸ್ ಹೆಂಗದ ಅಂದ್ರೆ ಇದು ಈ ಅನುಕ್ರಮ ನಂಬರನ್ನು ಸರಿಯಾಗಿ ನೀವು ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ಭಾಳ ಸರ್ ನೋಡಿ. ಇದನ್ನ ಹೆಂಗೆ ಹಚ್ಕೋತೀರಿ? 125 ಛೇದ 1. ಇದನ್ನು ಗುಣಾಕಾರ ಚಿಹ್ನೆ ಹಾಕಿದ್ರೆ ಮೇಲೆ 5 ಆಯ್ತು, ತಳಗ 1 ಆಯ್ತು. 125 ಇಲ್ಲೇ 625 ಆಯ್ತು, ಛೇದ 1 ಆಯ್ತು. ಉತ್ತರದಾಗ ಪೂರ್ಣ ಸಂಖ್ಯೆ ಅಂತ ತಿಳ್ಕೊಂಡು 625 ಇಟ್ಕೊಳ್ಳಿ. ಇದು ನೋಡ್ರಿ. ಇಲ್ಲಿ X ಪದ ಕೊಟ್ಟಾನೆ. ಈ X ಪದ ಹೆಂಗೆ ಕಂಡು ಹಿಡಿಬೇಕು
ಅದನ್ನು ನೀವು ತಿಳ್ಕೊಬೇಕು. ಮೊದಲು ಚೆಂದಂಗೆ ನೋಡ್ಕೊರಿ. ಒಂದು ಗಣಿತ ತಿಳಿಸನು. 2 1 2 1 3 2 ಪ್ಲಸ್ ಎಕ್ಸ್ ಅಪಾನ್ 4 ಇಸ್ ಈಕ್ವಲ್ ಟು 4. ಈ ಪ್ಲಸ್ ಅನ್ನ ತಗೊಂಡು ಆ ಕಡೆ ಹಾಕ್ರಿ. ಅಂದ್ರೆ ಏನಾಗ್ತದ, ಎಕ್ಸ್ ಅಪಾನ್ 4 ಇಸ್ ಈಕ್ವಲ್ ಟು 4/1. ಇದು ಛೇದ 1 ಇಡ್ರಿ, ಇದು ಪ್ಲಸ್ ಇದ್ದದ್ದು ಇಚ್ಕೋತ ಮೈನಸ್ ಆಗಿಬಿಡ್ತು. 3 2. ಆಮೇಲೆ ಇದರದ್ದು LCM ಎಷ್ಟಾಗ್ತದ ಅದನ್ನು ತಿಳ್ಕೊಬೇಕು. LCM ಎಷ್ಟದ ನೋಡ್ರಿ, 2 ಆಯ್ತು. 1 2 2 1 4 2 8 ಮೈನಸ್ 3 1 3 ಬರೋಬ್ಬರಿ 5 2 ಬರೋಬ್ಬರಿ ಎಕ್ಸ್ ಅಪಾನ್ 4. ಈಗ ನೋಡ್ರಿ, ಎಕ್ಸ್ ಅಪಾನ್ 4 ಇಸ್ ಈಕ್ವಲ್ ಟು 5ನೇ 2. ಎಕ್ಸ್ ಬೇಕಲ್ಲ ಈಗ ನಿಮಗೆ, ಕ್ರಾಸ್ ಗುಣಾಕಾರ ಮಾಡ್ಬೇಕು. ಇದನ್ನು ಹಿಂಗೆ 2x ಇಸ್ ಈಕ್ವಲ್ ಟು 4 × 5. ಎಕ್ಸ್ ಇಸ್ ಈಕ್ವಲ್ ಟು 4 × 5. ಗುಣಾಕಾರದ ಇಚ್ಚಕ್ಕೆ ಹೋತಂದ್ರೆ ಭಾಗಾಕಾರ ಏನಾಯ್ತು, 2. 2 1 2 2 5 2 10. ಎಕ್ಸ್ ಇಸ್ ಈಕ್ವಲ್ ಟು 10. ಈ ಜಾಗದಾಗ ನೀವು 10 ಇಟ್ಟು ನೀವು ಈ ಲೆಕ್ಕ ಬಿಡಿಸ್ರಿ, 4 ಬಂದುಬಿಡ್ತು. ಒಂದು ಮಾದರಿ ಕೊಟ್ಟೊಂದು ಮಾಡಿ. ಇಂಥ ಗಣಿತಗಳನ್ನು ನೀವು ಕಲ್ತರಿ ಅಂತ ಅಂದ್ರೆ ಮುಂದೆ ಮುಗೀತು. ನಿಮಗೆ ಏನು ಕೈ ಹಿಡಿಯವ್ರೆ ಬೇಕಾದಂಥ ಲೆಕ್ಕಗಳು ಬರಲಿ, ಅವತ್ತನ್ನು ಸರಳಾಗಿ ನಾ ಮಾಡ್ತೀನಿ ಅನ್ನೋದೊಂದು ಧೈರ್ಯ ತಂದು ಕೊಡೋದೇ ಈ ಕೋಚಿಂಗ್ ಕ್ಲಾಸ್. ಜೋಶಿ ಕೋಚಿಂಗ್ ಕ್ಲಾಸ್ ಅಂದ ಗಣಿತಗಳು ನೀವು ಪರ್ಫೆಕ್ಟ್ ಆಗಿಬಿಡ್ರಿ. ನಿಮಗೆ ಎಲ್ಲೂ ಈಗಿನ ಪಠ್ಯಪುಸ್ತಕ ಸುಮಾರಾಗಿ ನಿಮಗೆ 7-8 ವರ್ಷದೊಳಗಿಂತ ಅಭ್ಯಾಸ ಅಂತೂ ಒಟ್ಟ ಪಠ್ಯಪುಸ್ತಕದಾಗ ಹುಡುಕಾಡಿದ್ರೆ ಸಿಗೋದು. ಇದರಿಂದ ನಿಮಗೆ ಏನಾಗ್ತದಂತಂದ್ರೆ, ನೀವು ಬಿರಿ ಅಭ್ಯಾಸ ಕಲಿಯೋದ್ರಿಂದ PUC ಸೆಕೆಂಡ್ ಇಯರ್ ರ್ಯಾಂಕಿನಾಗ ಬರ್ತೀರಿ ಗಣಿತದಾಗ. ಅಲ್ಲಿ ಸರ್ಗಳು ಬಂದು ಗಣಿತ ಹೇಳೋ ತಡ ಇಲ್ಲ. ನಿಮಗೆ ಈ ಅಭ್ಯಾಸ ಯಾವಾಗ ಬರ್ತದೆ, ಹೈಯರ್ ಕ್ಲಾಸಿಗೆ ಬರ್ತದೆ. ಅವಾಗ ನಿಮಗೆ ಹೀಗೆ ಕಲ್ತಿರ್ತೀರಿ, ಅದು ಎಕ್ದಮ್ ಸರಳ ಆಗಿಬಿಡ್ತದ. ಏನು ಫಾಸ್ಟು ಹುಡುಗರು ಇವು ನೋಡ್ರಿ. ಇಂಥವೆಲ್ಲ ಗಣಿತಗಳೇನು ಸಾಧಾರಣವದ. ಅವಾಗ ನೋಡ್ರಿ ಸೈನಿಕ್ ಸ್ಕೂಲ್ನಾಗ ಬೀಳ್ತಿದ್ದು ಗಣಿತಗಳು ಇವು. 0.25 × 5 ಇಂಥ ಲೆಕ್ಕ ಹಾಕಿ ನೀವು 300 ಮಾರ್ಕಸ್ ತಗೊಂಡ್ರಿ ಅಂದ್ರೆ ಎದಕ್ಕೆ ಬರ್ತದದು? ಏನು ಅರ್ಥ ಇಲ್ಲ. ಈಗಿನ ಸೈನಿಕ್ ಸ್ಕೂಲ್ ಕ್ವಶನ್ ಪೇಪರ್ ಈ ಟೈಪ್ ಜರ್ ಏನಾದರೂ ಬಿದ್ದು ಅಂದ್ರೆ ರಿಯಲಿ ಇಂಟೆಲಿಜೆಂಟ್ ಇದ್ದ ಹುಡುಗರು, ಪ್ರತಿಭಾವಂತ ವಿದ್ಯಾರ್ಥಿಗಳು, ಪ್ರಯತ್ನ ಮಾಡಿ ಶಾಣೆ ಇದ್ದಂಥ ವಿದ್ಯಾರ್ಥಿಗಳು ಮಾತ್ರ ಸೆಲೆಕ್ಷನ್ ಆಗ್ತಾರೆ. ಈಗೇನಾಗಿಬಿಡ್ತದೆ, ಇದು ಸೋಮ ಬೆಳ್ಕೊಂಡು ಬಿಡೋದು. ಸಣ್ಣ ಪ್ರಶ್ನೆಗಳನ್ನು ಹಾಕಿ, ಸಣ್ಣ ಸಣ್ಣ ಕ್ವಶನ್ಗಳನ್ನು ಹಾಕಿ ಹುಡುಗರು ಫೇಲ್ ಆಗಲಾರ್ದಂಗೆ ಕ್ವಶನ್ ಪೇಪರ್ಗಳು ತಯಾರಾಗಬಾರ್ದು. ಹುಡುಗರು ಫೇಲ್ ಆಗ್ಬೇಕಂತ ಕ್ವಶನ್ ಪೇಪರ್ಗಳು ತಯಾರಾಗ್ಬೇಕು. ಅಂದ್ರೆ ಹುಡುಗರು ಏನಾಗ್ತಾವೆ, ಮೆರಿಟ್ನಾಗ ಹುಡುಗರು ಸೆಲೆಕ್ಷನ್ ಆಗ್ತದೆ. ನಾಳೆ ಭವಿಷ್ಯ ಇರ್ತದೆ. ಹೆವಿ ಅಭ್ಯಾಸ ಹೇಳೋದ್ರಿಂದ ತಲೆಯಾಗ ಅರ್ಥ ಆಗ್ತದೆ. ಇದನ್ನು ನಾವೊಂದು ಮಾದರಿ ತಿಳಿಸೋದು, ಇದನ್ನು ನೀವು ಮಾಡಿ. ಈ ಮಾದರಿ ಎಕ್ಸಾಂಪಲನ್ನು ನಾವು ಹಾಕಬೇಕಾದ್ರೆ ಸದ್ಯಕ್ಕೆ ನೀವೆಲ್ಲ ಸ್ಟಡಿ ಮಾಡಬೇಕು. ಅದು ಅರ್ಥ ಮಾಡ್ಕೋಬೇಕು ನೀವು. ಇಂಥ ಗಣಿತಗಳು ಎಕ್ಸ್ ಬಂದಾಗ ಏನು ಮಾಡಬೇಕು, ಇಂಥವು ನೀವು ಕಲ್ತಿರಿ ಅಂದ್ರೆ ಅಲ್ಲಿ ಗಣಿತಗಳು ಎಕ್ದಮ್ ಈಸಿಯಾಗಿ ಪಾಸ್ ಆಗಿಬಿಡ್ತೀರಿ. ಭಾರಿ ಇದು ಒಂದು ಅನುಕರ ನಂಬರ್ ನೀವು ಪರ್ಫೆಕ್ಟ್ ಆಗಿ ಬಿಡ್ಬೇಕು. ಇದರಾಗ ಗುಣಾಕಾರ ಬರ್ತವ, ಭಾಗಾಕಾರ ಬರ್ತದೆ, ಎಕ್ಸ್ ಪದ ಬರ್ತದೆ, ವರ್ಗ ಸಂಖ್ಯೆ ಬರ್ತದೆ. ವರ್ಗಮೂಲದಾಗಂತೂ ಭಾಳ ಹಾಕಿಬಿಟ್ಟದ ನಾ ಭಿನ್ನರಾಶಿ. ಆಮೇಲೆ ನಿಮಗೆ ಭಿನ್ನರಾಶಿಗಳು ಕನಿಷ್ಠ ರೂಪ ಮಾಡ್ಲಿಕ್ಕೆ ಬರಬೇಕು. ದಯಮಾಡಿ ವಿದ್ಯಾರ್ಥಿಗಳು, ನಾ ಅಭ್ಯಾಸ ಒಂದು ಬಿಟ್ರೆ ಏನೂ ಮಾತಾಡೋದಿಲ್ಲ, ಬರೀ ಅಭ್ಯಾಸದ ಬಗ್ಗೆನೇ ಚರ್ಚೆ ಮಾಡ್ತಿರ್ತಾನೆ. ನ್ಯಾಚುರಲ್ ವಿಡಿಯೋ ಕ್ಲಾಸ್ ಇದು. ಯಾಕಂತಂದ್ರೆ ನಾವು ಏನಾದರೂ ಮಾಡೋದರಿಂದ ಅದನ್ನು ನಾವು ಆ್ಯಕ್ಟಿಂಗ್ ಸರ್ ನಾವು ಮಾಡಿದೀವಿ ಅಂದ್ರೆ ನಿಮ್ಮದು ಅಭ್ಯಾಸದ ಕಡೆ ಲಕ್ಷ್ಯ ಹೋಗಲ್ಲ. ಸರ್ ಹೆಂಗೆ ತಿಳಿಸ್ತಾರ, ಹೆಂಗೆ ಮಾಡ್ತಾರ, ನಾವು ಹೆಂಗೆ ಮಾಡಬೇಕು ಅದನ್ನೆಲ್ಲ ನೀವು ನಾನು ಹೇಳುವಾಗ ಶಾಂತ ರೀತಿಯಲ್ಲಿ ತಗೊಂಡು ಈ ಮಾದರಿಯನ್ನು ನೀವು ಬಿಡಿಸ್ರಿ. ನೋಡ್ರಿ, ಈಗಂತೂ ಈ ಲೆಕ್ಕ ತಿಳಿದದ್ದು ನಿಮಗೆ. ನೀವು ಸ್ವಂತ ಮಾಡ್ಬೇಕು. ಈಗ ಮುಂದಿನ ಲೆಕ್ಕ ಅದು 2.1 ಪ್ಲಸ್ ಎಕ್ಸ್ ಅಪಾನ್ 8 ಈಸ್ ಈಕ್ವಲ್ ಟು 8. ಇದನ್ನು ಎಕ್ಸದ ಪದ ಕಂಡು ಹಿಡೀರಿ. ನೋಡ್ರಿ, ಅವೆಲ್ಲ ಗಣಿತಗಳು ನಿಮಗೆ
NCV05 ಒಂದು ನೀವು ಪರ್ಫೆಕ್ಟ್ ಆಗಿಬಿಡ್ರಿ ನೋಡ್ರಿ ನೀವು. ಇನ್ನು ನೀವು ಪ್ಲಸ್ ಮೈನಸ್ ಎಕ್ಸ್ ಪದ ಹಾಕೋದು ಎಲ್ಲ ಹಾಕ್ತದೆ ಗಣಿತಗಳನ್ನು. ಇದನ್ನು ಯೂಟ್ಯೂಬ್ ಈ ಅನುಕ ನಂಬರ್ ಭಾಳ ಬೆಳೆಸಿರ್ತನ್ನ. ಯಾಕಂದರೆ ವೆಕೇಶನ್ ಕ್ಲಾಸ್ ಒಬ್ಬೊಬ್ಬರು ವಿದ್ಯಾರ್ಥಿಗಳು ಹೋಗಿರೋದಿಲ್ಲ. ಇದು ಎಲ್ಲರಿಗೂ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ನೀವು ಡೈರೆಕ್ಟ್ ಕೋಚಿಂಗ್ ಕ್ಲಾಸ್ಗೆ ಹಾಜರಾದಾಗ ಈ ಅಭ್ಯಾಸ ನಿಮ್ಗೆ ಹೆಲ್ಪ್ ಮಾಡ್ತಾವೆ. ಚೆನ್ನಾಗಿ ಬಿಡಿಸ್ರಿ ನೋಡಿ. ಫೇರ್ದಾಗ ಬರ್ಕೋಬೇಕು ನೀವು, ಯಾವುದೇ ಗಣಿತ ಫೇರ್ದಾಗ ಬರ್ಕೋಬೇಕು. ಓಕೆ, ವಿಡಿಯೋ ಆನ್ ಮಾಡಿ ನೋಡಿರಿ. 2 2 4 4 1 5 5 2 ಅಂಶ ಪ್ಲಸ್ ಎಕ್ಸ್ ಅಪಾನ್ 8 ಈಸ್ ಈಕ್ವಲ್ ಟು 8ಕ್ಕೆ ನೀವು ಛೇದ 1 ಹಚ್ಕೋರಿ ನೋಡಿ. ಅಂದ್ರೆ ಇದನ್ನು ಹಿಂಗೆ ಹಚ್ಕೋಬೇಕು ಯಾವಾಗಲ. ಸ್ವಲ್ಪ ಬದಲಾವಣೆ ಮಾಡ್ತಾನೆ. ಎಕ್ಸ್ ಅಪಾನ್ 8 ಈಸ್ ಈಕ್ವಲ್ ಟು 4 ಅಪಾನ್ 1 ಪ್ಲಸ್ ಇದ್ದದ್ದು ಹಚ್ಕೋತಂದ್ರೆ ಮೈನಸ್ 5 2 ಅಂಶ ಬರೋಬರಿ. ಲಸ ಎಷ್ಟಾಗ್ತದೆ ನೋಡ್ರಿ, 2 ಆಯ್ತು. 1 2 2 1 4 2 8 ಮೈನಸ್ 5 1 5 ಬರೋಬ್ಬರಿ. ಎಷ್ಟು ಬಂತಿದ್ದು? 3 2 ಅಂಶ. 3 2 ಅಂಶ ಬಂತು. ಎಕ್ಸ್ ಅಪಾನ್ 8 ಎಕ್ಸ್ ಅಪಾನ್ 8 ಈಸ್ ಈಕ್ವಲ್ ಟು ಎಷ್ಟು ಬಂತು? 3 2 ಅಂಶ ಬಂತು. ಎಕ್ಸ್ ಅಪಾನ್ 8 ಈಸ್ ಈಕ್ವಲ್ ಟು 3 ಅಪಾನ್ 2 ಕ್ರಾಸ್ ಮಲ್ಟಿಪ್ಲಿಕೇಟ್ 2x ಬರೋಬರಿ ನೋಡಿ. ಇನ್ನೊಂದು ರೀತಿ 2x ಬರೋಬರಿ 8 3 24 ಎಕ್ಸ್ ಬರೋಬರಿ 24 ಡಿವೈಡೆಡ್ ಬೈ ಗುಣಾಕಾರದ್ದು ತಳ ಭಾಗಕಾರ ತಂದ್ರೆ 2 1 2 ಬರೋಬರಿ 12. ಎಕ್ಸ್ ಈಸ್ ಈಕ್ವಲ್ ಟು 10. ನೀವು ನಾನೆಲ್ಲ ಹೇಳಿದ್ರಲ್ಲ, ಕಂಪ್ಯೂಟರ್ ಬ್ರೇನ್ ಆದಂಗೆ ಆಗ್ಬೇಕು ನಿಮಗಿದು. ಸರ್ ನಮಗೆ ತಿಳಿಸಿದ್ರು, ಎಷ್ಟು ಭಾರಿ ತಿಳಿಸಿದ್ರು, ಅದನ್ನು ನೀವು ತಿಳ್ಕೊಬೇಕು. ಈ ಗಣಿತಗಳನ್ನು ಭಾಳ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಹೆಂಗೆ ಬಂದರು, ಹಾಂ ಸರ್ ಹಿಂಗೆ ಕಲಿಸಿದ್ರು, ಈ ಗಣಿತ ಹೌದು ಹಿಂಗೆ ಇತ್ತು, ಇದೆಲ್ಲ ನಿಮ್ಗೆ ಗೊತ್ತಾಗಬೇಕು. ಗಣಿತಗಳು ಪರ್ಫೆಕ್ಟ್ ಆಗಬೇಕು. ನೀವು ಎಷ್ಟು ಈಗ ಅಭ್ಯಾಸ ರಿವಿಷನ್ ಮಾಡ್ತಿರಲ್ಲ, ಬಂದದಂತ ಮಾಡೋದು ಬಿಡಬಾರ್ದು ನಾವು. ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡ್ತಾರ, ಬಂದದ್ರಿ ನಾವು ಬರ್ತದ್ರಿ, ಆಮೇಲೆ ಹೆಂಗೋ ತಿಳಿಸಿದ್ರು ಸರ್ ಅಂತ ಪರೀಕ್ಷೆದಾಗ ಬಿತ್ತು, ಹೌದು ಹೆಂಗೋ ಸರ್ ತಿಳಿಸಿದ್ರು, ಈ ಭಾವನೆ ಬರ್ತದೆ. ಬಂದದ್ದು ಮಾಡ್ಕೊತ ಹೋಗ್ಬೇಕು, ರಿವಿಷನ್ ಮಾಡ್ಕೊತ ಹೋಗ್ಬೇಕು, ಹಾಕಿದ ಗಣಿತಗಳನ್ನು ಬಿಡಿಸ್ಕೊತ ಹೋಗ್ಬೇಕು. ನೋಡ್ರಿ, ಇಂಥ ಗಣಿತಗಳು ನಿಮ್ಗೆ ಎಷ್ಟು ಸರಳ ಇರ್ತಾವ ಅನ್ನೋದು ನಾನು ತೋರಿಸ್ತಾನು. ಇಂಥ ಗಣಿತಗಳನ್ನು ಕಲಿಯಿರಿ, ಮಾಡಿ ಬರ್ಕೋರಿ ಫೇರ್ಲ.